ದೇಶದ ಕಟ್ಟೆ ಒಟ್ಟಿದು. ಗುರು ನೀಚನಾಗಿ ಹೋಗಿದ್ದಾನೆ. ದೇಶದಲ್ಲಿ ಮತ್ತು ಯುದ್ಧ ಕಟ್ಟಿಟ್ಟ ಬುತ್ತಿ. ಇದು ಮಹಾಯುದ್ಧ ಆದರೆ 3ನೇ ಭಾಗ ಯುದ್ಧ ನಡೀತಾ ಇರುವುದು. 3ನೇ ಭಾಗ ಯುದ್ಧ. ಅಲ್ಲಿ ರಾಮ ಸೀತೆ ಕದ್ದಾಗ ರಾವಣನ ಅಂತ್ಯ ಆಯಿತು. ಇಲ್ಲಿ ಪಾಂಡವರ ರೌಪತಿಯ ಸೀರೆ ಎಳೆದಾಗ ಕೌರವರ ಕುಲ ಸರ್ವನಾಶ ಆಯಿತು. ಇದು 3ನೇ ಮಹಾಯುದ್ಧದಲ್ಲಿ ಹೆಣ್ಣಿನ ಬಟ್ಟೆ ಹಿಡಿದು ಸೆರೆ ಎಳೆದಾಗ ಮಹಾಯುದ್ಧ ನಡೆದು ಹೋಗಿದೆ ತಾಯಿ. ಇದು ಕುಲ ನಾಶವಾಗುವ ಹೊತ್ತು ಬಂದಿದೆ. ಕುಲ ನಾಶ ಆಗುತ್ತದೆ. ಗುರು ನೀಚನಾಗಿದ್ದಾನೆ. ಅಗ್ನಿ, ವಾಯು, ಜಲ ಹೀಗೆ ಮುಂತಾದವನ್ನ ಮಾನವನ ಬಿಟ್ಸ್ಕೊಂಡು ಬರ್ತಾ ಇದೆ. ಅಗ್ನಿ ಅಂದರೆ ಜ್ವಾಲಾಮುಖಿ ಮತ್ತೆ ಎದ್ದು ಭೂಮಿಯಲ್ಲಿ ಅಪ್ಪಳಿಸ್ಕೊಂಡು ಬರ್ತಾ ಇರ್ತದೆ. ಬೆಂಕಿ ಬೀಳುವ ಅಗ್ನಿಯಲ್ಲಿ ಮತ್ತಿಷ್ಟು ಬೆಂಕಿ ಬೀಳುತ್ತದೆ. ಮನಸ್ಸನ್ನ ನೆಮ್ಮದಿಯನ್ನು ಕೆಡುಕು ಕೊಟ್ಟಿದೆ. ನೀರು ಮಾನವನ ಬೆರೆಸ್ಕೊಂಡು ಬರ್ತದೆ. ಸಮುದ್ರ ನೀರು ತೆರೆ ಹಿಡಿದು ಬೆರೆಸ್ಕೊಂಡು ಮಾನವನ ಬಳಿಯಲ್ಲಿ ಓಡಿ ಬರುತ್ತದೆ. ತಾಯಿ, ಇದು ಮನಸ್ಸನ ಮನೆಯಲ್ಲಿ ಇರುವಂಥ ಶಕ್ತಿ. ಮೇಘಪಾಠ ಅದು ಮಾಮೂಲಿ ಅಂದರೆ ಮತ್ತಿಷ್ಟು ಜೋರಾಗಿ ಕಾಣುತ್ತದೆ. ತಾಯಿ ಸರ್ವೇಶ್ವರಿಯಾದ ಮಹಾತಾಯಿಯಾಗಿ ಮೇಘಪಾಠ ಮತ್ತಿಷ್ಟು ಆಗುತ್ತದೆ, ರಚ್ಚಿಗೀಳುತ್ತದೆ. ಭೂಮಿ ಬಾಯಿ ಬಿಟ್ಟು ಮಾನವರು ನುಂಗುತ್ತದೆ.